ನಾಪತ್ತೆಯಾಗಿರುವ ಯುದ್ಧ ವಿಮಾನದ ಕುರುಹು ಸಿಗದೆ ಇರೋದು ಒಂದು ಆತಂಕದ ವಿಷಯವಾದ್ರೆ, ಮತ್ತೊಂದು ಹಾರಾಟ ಸಾಮರ್ಥ್ಯ ಕಳೆದುಕೊಂಡಿರುವ ಇದೇ ಸರಣಿಯ 100ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಭಾರತೀಯ ಸೇನೆ ಬಳಿ ಇದ್ದು, ಆಯಸ್ಸು ಮುಗಿದ ವಿಮಾನಗಳನ್ನ ಸರಕು ಸಾಗಾಣಿಕೆಗೆ ಬಳಕೆ ಮಾಡಿಕೊಳ್ತಿದೆ. ಇದರಿಂದ ಯಾವತ್ತಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಭಾರತೀಯ ವಾಯುಪಡೆಯಲ್ಲಿವೆ ಆಯಸ್ಸು ಮುಗಿದ 100 ವಿಮಾನಗಳು. ಈಗ ನಾಪತ್ತೆಯಾಗಿರುವ ಯುದ್ಧ ವಿಮಾನ ಸೇರಿದಂತೆ NA-37 ಸರಣಿಯ 100ಕ್ಕೂ ಹೆಚ್ಚು ವಿಮಾನಗಳು ಭಾರತೀಯ ವಾಯುಪಡೆ ಬಳಿ ಇದ್ದು, ಅವುಗಳ ಆಯಸ್ಸು ಮುಗಿದಿದೆ ಕಣ್ರಿ. ಎಕ್ಸ್ಪೈರಿ ಡೇಟ್ ಬಳಿಕವೂ ಆ ವಿಮಾನಗಳನ್ನ ಮತ್ತೆ ಬಳಕೆ ಮಾಡಲಾಗ್ತಿದೆ. ಅವೆಲ್ಲವೂ ಕೂಡ ಹಾರಾಟ ಸಾಮರ್ಥ್ಯ ಕಳೆದುಕೊಂಡ ವಿಮಾನಗಳಾಗಿವೆ ಅನ್ನೋದೇ ಆಘಾತಕಾರಿ ಸಂಗತಿ. ಇನ್ನು ನಾಪತ್ತೆಯಾಗಿರುವ AN-32 ವಿಮಾನದಲ್ಲಿ ತುರ್ತು ಸ್ಥಳ ದರ್ಶಕವನ್ನ ಅಳವಡಿಸಲಾಗಿತ್ತು. ಹಾಗೆ IAFನ ಪ್ರತಿಯೊಂದು ವಿಮಾನದಲ್ಲೂ LED ಉಪಕರಣವಿರುತ್ತೆ. ಆ ಉಪಕರಣ ವಿಮಾನದ ಅಪಘಾತ, ಪತನ ಮತ್ತು ತುರ್ತು ಸನ್ನಿವೇಶಗಳಲ್ಲಿ ಮಾಹಿತಿಯನ್ನ ರಾಡರ್ಗೆ ರವಾನಿಸುವುದರಿಂದ ವಿಮಾನ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ನಾಪತ್ತೆಯಾದ ವಿಮಾನದಲ್ಲಿದ್ದ ELT ಯಾವುದೇ ಸಿಗ್ನಲ್ಗಳನ್ನ ರವಾನಿಸಿಲ್ಲ. ಅಂದ್ರೆ ವಿಮಾನದ ELT ಉಪಕರಣ ಕೆಟ್ಟು ಹೋಗಿತ್ತಂತಲೇ ಹೇಳಲಾಗ್ತಿದೆ. AN-32 ವಿಮಾನಗಳನ್ನ 1984ರಿಂದ 91ರ ಅವಧಿಯಲ್ಲಿ ವಾಯುಪಡೆಗೆ ಸೇರ್ಪಡೆಗೊಳಿಸಲಾಗಿತ್ತು. ಈಗ ನಾಪತ್ತೆಯಾಗಿರುವ ವಿಮಾನಗಳನ್ನ ಕಳೆದ ವರ್ಷವಷ್ಟೇ ಮೇಲ್ದರ್ಜೆಗೆ ಏರಿಸಲ್ಪಟ್ಟಿತ್ತು. AN-32 ವಿಮಾನ ಹೇಗೆ ಬಳಕೆಯಾಗ್ತಿತ್ತು ಅಂತ ನೋಡೋದಾದ್ರೆ, ಇದು 2 ಇಂಜಿನ್ಗಳನ್ನ ಹೊಂದಿತ್ತು. ಸರಕು ಸಾಗಾಣಿಕೆಗಾಗಿ ಈ ವಿಮಾನವನ್ನ ಬಳಕೆ ಮಾಡಲಾಗ್ತಿತ್ತು. 50 ಪ್ರಯಾಣಿಕರನ್ನ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿತ್ತು. ವಾರದಲ್ಲಿ 3-4 ಬಾರಿ ಚೆನ್ನೈನಿಂದ ಅಂಡಮಾನ್ ನಿಕೋಬಾರ್ನ ಪೋರ್ಟ್ ಬ್ಲೇರ್ಗೆ ಹಾರಾಟ ನಡೆಸುತ್ತಿದ್ದ ವಿಮಾನ ಅವತ್ತು ಕೂಡ ಎಂದಿನಂತೆ ಸುಲಲಿತವಾಗಿ ಟೇಕ್ ಆಫ್ ಆಗಿತ್ತು. 11:20ರ ವೇಳೆಗೆ ಪೋರ್ಟ್ ಬ್ಲೇರ್ಗೆ ತಲುಪಬೇಕಿತ್ತು. ಆದ್ರೆ ಹಾಗಾಗಲಿಲ್ಲ. ಕಡೆ ಸಮಯದಲ್ಲಿನ ಸಂಪರ್ಕದಲ್ಲಿ ವಿಮಾನ ಅಂದಾಜು 26,000 ಅಡಿಗಳ ಎತ್ತರದಲ್ಲಿತ್ತು ಅಂತ ಹೇಳಲಾಗ್ತಿದೆ. ಮೂವತ್ಮೂರು ಮಂದಿ ಭಾರತೀಯ ಸೈನಿಕರನ್ನ ಹೊತ್ತೊಯ್ತಿದ್ದ AN-32 ವಿಮಾನ ಬಂಗಾಳ ಕೊಲ್ಲಿಯಲ್ಲಿ ಚೆನ್ನೈನಿಂದ ಅಂದಾಜು 280 ಕಿಲೋಮೀಟರ್ ದೂರದಲ್ಲಿ ಪತನಗೊಂಡಿದೆ ಅಂತಲೂ ಅಂದಾಜಿಸಲಾಗ್ತಿದೆ. ಸಾಕಷ್ಟು ಹುಡುಕಾಟದ ಬಳಿಕವೂ ಯಾವುದೇ ಸುಳಿವು ಇಲ್ಲದಿರುವುದನ್ನ ಗಮನಿಸಿದರೆ ಪತನಗೊಂಡಿರುವ ಸಾಧ್ಯತೆ ಹೆಚ್ಚು ಅನ್ನೋದು IAF ತಜ್ಞರ ಅಭಿಪ್ರಾಯ. ಅಂದು ಚೆನ್ನೈನ ತಾಂಬರಂನಿಂದ ಹೊರಟ 16 ನಿಮಿಷದ ನಂತರ ವಿಮಾನ ರಾಡರ್ ಸಂಪರ್ಕವನ್ನ ಕಳೆದುಕೊಂಡಿತ್ತು.
ವಿಮಾನದಲ್ಲಿ ಸುಮಾರು 4 ಗಂಟೆಗಳ ಕಾಲ ಆಕಾಶದಲ್ಲಿ ಹಾರಾಡುವಷ್ಟು ಇಂಧನ ಇತ್ತು. ಆದ್ರೂ ಅದು ಪತನಗೊಂಡಿರೋದಕ್ಕೆ ಜೀವಿತಾವಧಿ ಮುಗಿದಿತ್ತ ಅನ್ನೋ ಪ್ರಶ್ನೆ ಈಗ ಕಾಡ್ತಿದೆ. ಆದ್ರೆ ಇದನ್ನ ಒಪ್ಪಿಕೊಳ್ಳದ ವಾಯುಪಡೆಯ ಮುಖ್ಯಸ್ಥ ಆರೂಪ ರಾಹಾ 30 ವರ್ಷಗಳ ಹಿಂದೆ ಖರೀದಿ ಮಾಡಿದ್ರು ಕೂಡ ಇದನ್ನ ಆಗಾಗ ಮೇಲ್ದರ್ಜೆಗೆ ಏರಿಸಲಾಗಿದೆ. ಹೀಗಾಗಿ ಜಗತ್ತಿನ ಅತಿ ಎತ್ತರದ ಲ್ಯಾಂಡಿಂಗ್ ಸ್ಥಳಗಳಿಂದ ಇಳಿಯುವ ತಾಕತ್ತು ಆ ವಿಮಾನಕ್ಕಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಅದೇನೇ ಸಮರ್ಥನೆ ಕೊಟ್ಟರೂ ಕೂಡ ತಾಂತ್ರಿಕ ವೈಫಲ್ಯದ ಜೊತೆಗೆ ಆಯುಷ್ಯ ಮುಗಿದ ವಿಮಾನಕ್ಕೆ ಏನೇ ಬಣ್ಣ ಬಳಿದ್ರೂ ವಾಸ್ತವ ಬದಲಾಗೋದಿಲ್ಲ. ಇನ್ನು ವಾಯುಸೇನೆ ಬಳಿ ಇರುವ ಅವಧಿ ಮೀರಿದ ವಿಮಾನಗಳ ಬಗ್ಗೆ ಸರ್ಕಾರ ಈಗಲಾದ್ರೂ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ. ಇದೇ ಇವತ್ತಿನ ಜನಶ್ರೀ ಫೋಕಸ್. ಈಗ ಕಂಪ್ಲೀಟ್ ನ್ಯೂಸ್ ಟೈಮ್.